ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಅಂದರೆ ಸಂಡೇ ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಇದೇನಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಿಜವಾಗ್ಲೂ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಹೇಳ್ಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಪ್ರತಿಯೊಂದನ್ನು ಒಬ್ಬರು ಸಹ ಈ ರೆಸಿಪಿನ ಇಷ್ಟಪಡ್ತಾರೆ. ಬನ್ನಿ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಇವತ್ತು ನಾನು ವ್ಯಾಪಾರಕ್ಕೆ ಹೋಗಿಲ್ಲ, ಮನೇಲಿದ್ದೀನಿ. ಹಾಗಾಗಿ ಈ ಥರ ರೆಸಿಪಿಗಳನ್ನು ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 7-8 ಆಲೂಗೆಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ಸುಲಿದು ಇಟ್ಟಿದ್ದೀನಿ. ಮತ್ತು 1 ಬಾರ್ ಬ್ರೆಡ್ಡನ್ನು ತಾಂಡಿದ್ದೀನಿ. ಮತ್ತು ಬ್ರೆಡ್ ಪೀಸ್ಗಳನ್ನು ತಾಂಡು ಮೊದಲಿಗೆ ಈ ಥರ ಜೋಡಿಸ್ಕೊಂಡು ಈ ಸೈಡಲ್ಲಿ ಏನಿರುತ್ತಲ್ಲ, ಅಂದರೆ ಬ್ರೆಡ್ಡಿಂದು ಎಡ್ಜೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. 4 ಸೈಡು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಬೇಕು. ಇದ್ರ ಜೊತೆಗೆ ನೀವು ರಸಕ್ಕೆ ಸಿಗುತ್ತೆ ನೋಡಿ, ಅಂದರೆ ಗಟ್ಟಿ ರಸಕ್ಕಿರುತ್ತಲ್ಲ ಆ ರಸಕ್ಕನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬ್ರೆಡ್ ತಗೊಂಡಿದ್ದೀನಿ. ರಸಕ್ಕೆ ಹಾಕಿದ್ರೆ ಅಷ್ಟೊಂದು ಪುಡಿ ಆಗೋಲ್ಲ, ಅದು ಕುಟ್ಕೊಂಡು ಕುತ್ಕೋಬೇಕು. ಅದಕ್ಕೋಸ್ಕರ ನಾನು ಈ ಥರ ಬ್ರೆಡ್ ಪೀಸ್ಗಳನ್ನು ತಗೊಂಡಿದ್ದೀನಿ. ಅದು ಫಸ್ಟ್ ಎಲ್ಲನೂ ಜಾರಿಗೆ ತುಂಬ್ತಾಯಿದ್ದೀನಿ. ನಾನು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಜಾರಿಗೆ ತುಂಬಿ ಇದನ್ನು ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ಥರ ಆಗಬೇಕು ಪುಡಿ. ಈ ಥರ ಫುಲ್ ಹಿಂಗೆ ಮುಟ್ಟಿದ ತಕ್ಷಣ ಒಂಥರ ಕೊಬ್ಬರಿ ಪುಡಿ ಥರ ಆಗಬೇಕು. ಇದಕ್ಕೆ ಮಸಾಲೆ ಬಂದುಬಿಟ್ಟು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇಷ್ಟು ಮಸಾಲೆಗಳನ್ನು ತಾಂಡಿದ್ದೀನಿ ನಾನಿಲ್ಲಿ. ಇದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಮೊದಲಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಹೋಗ್ತಾ ನಿಮಗೆ ತೋರಿಸ್ತೀನಿ ನೋಡಿ ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಅಂದರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು. ಈ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡ್ರು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ. ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಎಲ್ಲ ಒಂದು ಸೈಡಲ್ಲಿ ಇಡ್ತಾಯಿದ್ದೀನಿ. ನಾನು ಒಂದು ಮೊಟ್ಟೆ ಸಹ ತಂದಿದ್ದೆ. ಮೊಟ್ಟೆಯನ್ನು ನಾನು ಯೂಸ್ ಮಾಡಿಲ್ಲ. ಮೊಟ್ಟೆನ ಅವಶ್ಯಕತೆ ಇಲ್ಲ ಇದು, ಆದರೂ ಒಂದೇ ಒಂದು ತಗೊಬಂದಿದ್ದೆ. ಅದು ಯೂಸ್ ಮಾಡೋಕ್ಕೆ ಹೋಗಿಲ್ಲ ನಾನು. ಅದಕ್ಕೆ ಅದು ಸೈಡಲ್ಲಿ ಹಾಗೇ ಇದೆ ನೋಡಿ. ಇಷ್ಟನ್ನು ಕಟ್ ಮಾಡ್ಕೋಬೇಕು. 3 ಐಟಮ್ನು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಮನೇಲಿ ಮೆಕ್ಕೆಜೋಳ ಇರುತ್ತಲ್ಲ, ಹಸಿ ಜೋಳನೂ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಮನೇಲಿದ್ದರೆ, ಇಲ್ಲ ಅಂದರೆ ಬೇಡ. ಮತ್ತು ಆಲೂಗೆಡ್ಡೆ ಎಲ್ಲ ಈ ಥರ ನೀಟಾಗಿ ಅಂದರೆ ಎಲ್ಲ ಪುಡಿ ಆಗೋಂಗೆ ಇದನ್ನು ನೀಟಾಗಿ ಇದು ಮಾಡ್ಕೋಬೇಕು. ಅಂದರೆ ಫುಲ್ಲು ಜಾಸ್ತಿನೇ ಬೇಯಿಸ್ಕೋಬೇಕು. ಸ್ವಲ್ಪ ಅಷ್ಟೊಂದೇನು ಇದು ಬೇಡ, ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕು. ಅದು ನನ್ನ ಕೈಯಲ್ಲಿ ಇದು ಮಾಡಿದೆ, ಅದು ನನಗೆ ಯಾಕೋ ಸರಿ ಹೋಗಿಲ್ಲ. ಅದಕ್ಕೋಸ್ಕರ ಈ ಥರ ಮಂತಿರುತ್ತಲ್ಲ, ಮಂತಲ್ಲಿ ನಾನು ಮಸೀತಾಯಿದ್ದೀನಿ ಹಾಕ್ಬಿಟ್ಟು. ಆದರೂ ಅದು ಒಂದು ಹಂತಕ್ಕೆ ಇದಾಯಿತು ಅಷ್ಟೇ. ನಾನು ಸ್ವಲ್ಪ ಬೇಗನೆ ಆಫ್ ಮಾಡಿಬಿಟ್ಟೆ. ಇನ್ನೊಂದು 2 ವಿಸಿಲ್ ತಗೋಬೇಕಿತ್ತು ಅಂತ ಅನಿಸುತ್ತೆ. ನಾನು ಬೇಗನೆ ಆಫ್ ಮಾಡಿಬಿಟ್ಟೆ. ಮತ್ತು ಕಟ್ ಮಾಡಿರೋವಂಥ ಮಸಾಲೆಗಳನ್ನೆಲ್ಲ ಇಲ್ಲಿ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಹಿಂದೆಯೇ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಮಾತ್ರ ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಆಗ್ತಾಯಿಲ್ಲ ಚಿಲ್ಲಿ ಪೌಡರು. ಚಿಲ್ಲಿ ಪೌಡ್ರ್ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಇದು ಏನು ಅಂದರೆ ಒಂದೇ ಸರಿ ಹಾಕ್ಕೋಬೇಕು ಉಪ್ಪು ಖಾರ ಎಲ್ಲ, ಮತ್ತು ಇನ್ನೊಂದು ಸರಿ ಸೇರ್ಸೋಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಏನೇನೋ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದೇ ಸರಿಗೆ ಎಷ್ಟು ಉಪ್ಪು ಬೇಕು ಎಷ್ಟು ಖಾರ ಬೇಕೋ ಅಷ್ಟನ್ನು ಸಹ ಒಂದೇ ಸರಿ ಹಾಕ್ಕೋಬೇಕು. ಹಾಗಾಗಿ ನೋಡಿ ನೀಟಾಗಿ ಎಲ್ಲ ಹಾಕ್ಕೊಂಡು, ಅದು ಪ್ಲೇಟಲ್ಲಿ ಕಲಸೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ನಾನು ಈ ಥರ ದೊಡ್ಡ ಬಟ್ಲು ತಂಡೆ. ಈ ಬಟ್ಲಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ಅಂದರೆ ಎಷ್ಟು ಕಲಿಸ್ಬೇಕು ಅಂದರೆ ನೋಡಿ ಇಲ್ಲಿ ನಾನು ಇದು ಮಾಡ್ತಾಯಿದ್ದೀನಲ್ಲ ಕೈಯಲ್ಲಿ, ಆ ಥರ ಹಿಂಗೆ ಮುಟ್ಟಿದ್ರೆ ಎಲ್ಲ ಸಾಫ್ಟಾಗಿರಬೇಕು. ಅಲ್ಲಿವರೆಗೂ ಇದನ್ನು ಕಲಿಸ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈ ಥರ ಉಂಡೆಗಳು ಮಾಡ್ಕೋಬೇಕು. ಉಂಡೆಗಳು ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಸೈಡಲ್ಲಿ ಇಡ್ತಾಯಿದ್ದೀನಿ. ಒಂದು ಪ್ಲೇಟಲ್ಲಿ ಉಂಡೆಗಳನ್ನು ಮಾಡಿ ಸೈಡಲ್ಲಿ ಇಡ್ತಾಯಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಎಲ್ಲ ಉಂಡೆ ಮಾಡಾದ ನಂತರ ಇವಾಗ ಉಂಡೆಗಳೆಲ್ಲ ರೆಡಿಯಾಗಿದೆ ಅಲ್ವಾ, ಈ ಉಂಡೆಗಳಿಗೆ ಕಾರ್ನ್ಫ್ಲೋರ್ ಬರುತ್ತಲ್ಲ, ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಒಂಥರ ಅಂದರೆ ಒಂದು ನೀರು ಹಾಕ್ಬಿಟ್ಟು ಒಂದು ಸೈಡಲ್ಲಿ ಅದನ್ನು ಇಟ್ಕೊಂಡಿರಬೇಕು. ಒಂಥರ ಜ್ಯೂಸು, ತೀರಾ ಜ್ಯೂಸು ಅಲ್ಲ ಏನೂ ಅಲ್ಲ, ಒಂದು ತಕ್ಕ ಮಟ್ಟಿಗೆ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿ ಇಟ್ಕೋಬೇಕು. ಮತ್ತು ಇದು ಬಂದು ಚೀಸು. ಈಗ ಇದು ಎಷ್ಟು ಒಂದು ಪ್ಯಾಕೆಟ್ ಬಂದು 80 ರೂಪಾಯಿನೋ ಇರುತ್ತೆ ಚಿಕ್ಕದು. ಒಂದು 5 ಪೀಸ್ ಏನೋ ಇರ್ತಾವೆ ಅಷ್ಟೇ. ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಹಂಗೆ ಕೈಯಲ್ಲಿ ಮುರಿದು ಬೇಕಾದರೆ ಹಾಕ್ಕೋಬೋದು. ನಾನು ಈ ಥರ ಕಟ್ ಮಾಡ್ತಾಯಿದ್ದೆ. ಇವಾಗ ನೋಡಿ ಇಲ್ಲಿ ಬ್ರೆಡ್ ಪೌಡರ್ ಇದೆ. ಇವಾಗ ಇಲ್ಲಿ ಉಂಡೆ ಇದೆಯಲ್ಲ, ನಾನು ಏನು ಬೇಯಿಸಿ ಎಲ್ಲ ರೆಡಿ ಮಾಡಿಟ್ಟಿರೋ ಅಂಥ ಉಂಡೆ ಇದೆಯಲ್ಲ, ಈ ಉಂಡೆ ಒಳಗಡೆ ಮೊದಲು ಚೀಸ್ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಡ, ಚೀಸು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈ ಚೀಸನ್ನೆಲ್ಲ ಹಾಕ್ಕೊಬಿಟ್ಟು ಏನು ಈ ಬ್ರೆಡ್ ಪೌಡರ್ ಇದೆಯಲ್ಲ, ಈ ಬ್ರೆಡ್ ಪೌಡರ್ಗಿಂತ ಮುಂಚೆನೇ ಕಾರ್ನ್ಫ್ಲೋರ್ದು
ನೀರಿಗೆ ಏನು ಕಲಸಿಟ್ಟಿದ್ದೀನಲ್ಲ ನಾನು, ಆ ಕಾರ್ನ್ಫ್ಲೋರ್ ನೀರೊಳಗಡೆ ಇದನ್ನು ಫಸ್ಟು ನೆನೆಸ್ಕೋಬೇಕಾಗುತ್ತೆ. ನೀಟಾಗಿ ಇದು ಕವರ್ ಆಗಬೇಕು, ಆ ಚೀಸ್ ಎಲ್ಲ ಕವರ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಕವರ್ ಮಾಡಿಕೊಂಡು ಕಾರ್ನ್ಫ್ಲೋರ್ ನೀರೊಳಗಡೆ ಇದನ್ನು ಚೆನ್ನಾಗಿ ಎಜ್ಜಿಬಿಟ್ಟು ಇವಾಗ ಬ್ರೆಡ್ ಒಳಗಡೆ ಹಾಕ್ತೀನಿ ನೋಡಿ ನಾನಿಲ್ಲಿ. ಅಂದರೆ ಇದು ತುಂಬ ಕೆಲಸ ಹಿಡಿಯುತ್ತೆ ಫ್ರೆಂಡ್ಸ್, ತುಂಬ ಬೇಗ ಆಗೋವಂಥದ್ದು ಮಾತ್ರ ಅಲ್ಲ, ತುಂಬ ಕೆಲಸ ಹಿಡಿಯುತ್ತೆ. ನನಗಂತೂ ಈ ರೆಸಿಪಿ ಮಾಡ್ತಾ ಅಂದರೆ ತಿನ್ನೋಕೆ ಚೆನ್ನಾಗಿರುತ್ತೆ, ಆದರೂ ಬೇಜಾರೈತೆ ಇತ್ತು. ಒಂದಿಬ್ಬರು ಇದ್ದರೆ ಇವೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಒಬ್ಬರೇ ಮಾಡ್ತೀವಿ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ನೋಡಿ ಇಲ್ಲಿ ನೆನೆಸಿದ್ದೀನಿ ಅಲ್ವಾ, ಇವಾಗ ಬ್ರೆಡ್ ಪೌಡರನ್ನ ಹಾಕ್ತಾಯಿದ್ದೀನಿ. ಬ್ರೆಡ್ ಪೌಡರ್ ಹಾಕಿಬಿಟ್ಟು ಇವಾಗ ಎತ್ತಿ ನಾನು ಇದನ್ನು ಸೈಡಲ್ಲಿ ಇಡ್ತಾಯಿದ್ದೀನಿ. ಅಂದರೆ ಆ ಪ್ಲೇಟ್ ಇಟ್ಟಿದ್ದೀನಲ್ಲ, ಆ ಪ್ಲೇಟ್ ಒಳಗಡೆ ಎಲ್ಲನೂ ಜೋಡಿಸ್ತೀನಿ ನೋಡಿ, ಒಂದು ಕಡೆಯಿಂದ ಎಲ್ಲನೂ ಜೋಡಿಸ್ತೀನಿ. ಈಗೆಲ್ಲ ಅದಕ್ಕೆ ನಾನು ಚೀಸ್ ತುಂಬಿ ಇಟ್ಟಿದ್ದೀನಿ. ಈಗ ಎಲ್ಲನೂ ಒಂದು ಕಡೆಯಿಂದ ಜೋಡಿಸ್ಕೊಂಡು ಒಂದು ಕಡೆ ಬಾಣಲಿಲಿ ನಾನಿಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅಂದರೆ ಎಣ್ಣೆ ಒಂದು ಮೀಡಿಯಮಾಗಿ ಸ್ವಲ್ಪ ಜಾಸ್ತಿನೇ ಬಿಸಿ ಆಗಬೇಕು ಎಣ್ಣೆ, ಅಲ್ಲಿವರೆಗೂ ಅದು ಕಾಯಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಸೈಡಲ್ಲಿ ಎಣ್ಣೆ ಹಾಕಿ ಬಿಡ್ತಾಯಿದ್ದೀನಿ. ಇವಾಗ ನೋಡಿ ಇವೆಲ್ಲ ರೆಡಿ ಆಯ್ತಲ್ವ, ಇವಾಗ ಎಣ್ಣೆ ಹಾಕಿದ್ದೀನಿ ನೋಡಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಮೀಡಿಯಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ತೀರಾ ಜಾಸ್ತಿನೂ ಬೇಯಿಸ್ಬಾರ್ದು, ಅದೇನಾಗುತ್ತೆ ಕರುಗಾಗ್ಬಿಡುತ್ತೆ, ತಿನ್ನೋದಕ್ಕಾಗೋದಿಲ್ಲ. ನೋಡಿಕೊಂಡು ಒಂದು ಮೀಡಿಯಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಎಣ್ಣೆ ಇನ್ನೂ ಸ್ವಲ್ಪ ಇದು ಬಿಸಿಯಾಗಿಲ್ಲ, ಬಿಸಿ ಆಗಬೇಕು. ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿದ್ದೀನಿ ಹಾಗೆ. ಇವಾಗ ಚೆನ್ನಾಗಿ ಕಾದೈತೆ ನೋಡಿ. ಅಂದರೆ ಇವಾಗ ಬಿಟ್ಟಿದ ತಕ್ಷಣ ಹೇಗೆ ಗುಳ್ಳೆ ಎಲ್ಲ ಬರ್ತಾವಲ್ಲ, ಈ ಥರ ಕಾದಿರಬೇಕು ಎಣ್ಣೆ. ನಾನೇನು ಮಾಡಿದೆ ಅಂದರೆ ಒಂದು ಎರಡೆರಡನ್ನು ಹಾಕಬೇಕಿತ್ತು, ನಾನೇನು ಮಾಡಿದೆ ಒಂದೇ ಸರಿಗೆ ಒಂದು 7-8 ಒಟ್ಟಿಗೆ ಹಾಕ್ಬಿಟ್ಟೆ. ನಿಜವಾಗ್ಲೂ ಒಂದೊಂದು ಸರಿ ನಾವು ಎಷ್ಟೇ ಬುದ್ಧಿವಂತರಾದರೂ ದಡ್ತನ ಮಾಡಿಬಿಡ್ತೀವಿ. ಒಂದು 2-3 ಹಾಕ್ಬಿಟ್ಟು ನಾನು ಇದು ಮಾಡಬೇಕು. ನನಗೆ ಅದನ್ನು ಮಡ್ಚಾಕೋದಕ್ಕೆ ತುಂಬ ಹಿಂಸೆ ಆಗ್ತಾಯಿತ್ತು ನಿಜವಾಗ್ಲೂ. ಆಮೇಲೆ ಅಂದ್ಕೊಂಡೆ ಅಯ್ಯೋ ಒಂದು 2 ಹಾಕ್ಬೇಕಿತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ, ಅಂದರೆ ಈ ಥರ ಬಣ್ಣ ಚೇಂಜ್ ಆಗಬೇಕು. ಇಲ್ಲಿ ಮೇಲ್ಗಡೆ ಒಂದು ಬಣ್ಣ ಚೇಂಜ್ ಆಗಿದೆ ನೋಡಿ, ಆ ಥರ ಬಣ್ಣ ಚೇಂಜ್ ಆಗಬೇಕು. ಈ ಬಣ್ಣ ಚೇಂಜ್ ಆದಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ಎತ್ತಿ ಬಿಡಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ನಾನು ಸುಮ್ಮನೆ ಮಾತ್ರ ಒಂದೆರಡು ಇದರಲ್ಲಿ ಬೇಗ ಬೆಂದು ಅದಕ್ಕೋಸ್ಕರ 1-2 ಮಾತ್ರ ಎತ್ತಿ ತೋರಿಸ್ತಾ ಇದ್ದೀನಿ. ಎತ್ತಿ ತೋರಿಸ್ಬಿಟ್ಟು ಇದನ್ನು ತೆಗಿತೀನಿ ನೋಡಿ, ಚೀಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಮಕ್ಕಳಿಗೆ ಚೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹೇಳಿದ್ದು ನೋಡಿ. ಇಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿನ. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.